ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. 3 ಮಹಾನಗರ ಪಾಲಿಕೆಗಳಿಗೆ ಚುರುಕಿನ ಮತದಾನ ಬೆಳಗ್ಗೆಯಿಂದ ಶುರುವಾಗಿದೆ. ಅದು ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿ. ಸಂಜೆ 6 ಗಂಟೆ ತನಕ ವೋಟಿಂಗ್ ಇದ್ದೇ ಇರುತ್ತೆ. ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ರಿಂದ 6 ಗಂಟೆ. ಆ 1 ಗಂಟೆ ಟೈಮ್ ಯಾರಿಗಪ್ಪ ಅಂದರೆ ಯಾರು ಕೊರೋನಾ ಪಾಸಿಟಿವ್ ಆಗಿದೆ, ಅವರೆಲ್ಲ ಕ್ವಾರಂಟೈನ್ ಇದ್ದಾರೆ, ಅವರು ಬಂದು ವೋಟ್ ಮಾಡ್ಬೋದು. ಸರ್ತಿ ಸಾಲಲ್ಲಿ ನಿಂತು ವೋಟ್ ಮಾಡಿದ್ರು ಜನರು ಮತ್ತು ಜನಪ್ರತಿನಿಧಿಗಳು. ಮತಗಟ್ಟೆಗೆ ಪೂಜೆಯನ್ನೂ ಮಾಡಿದ್ರು ಅಭ್ಯರ್ಥಿಗಳು, ಮತದಾನ ಮಾಡಿದ್ರು. ಬಿಜೆಪಿ, ಕಾಂಗ್ರೆಸ್, JDSಗೆ ದೊಡ್ಡ ಪ್ರತಿಷ್ಠೆ ಈ ಚುನಾವಣೆ. ಮತಗಟ್ಟೆಗಳ ಸುತ್ತಮುತ್ತ ಭಾರಿ ಬಂದೋಬಸ್ತ್ ಮಾಡಿದ್ದಾರೆ. ವಯೋವೃದ್ಧ ತನಕ, ಯಂಗ್ಸ್ಟರ್ಸಿಂದ ವಯೋವೃದ್ಧರ ತನಕ ಅಲ್ಲಿ ಬಂದು ಮತದಾನಕ್ಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಈ ಪಕ್ಷಗಳಿಗೀಗ ಈ ಸರಿ ಚಿಹ್ನೆ ಮೂಲಕ ನಿಂತಿರೋದ್ರಿಂದ ಬಂಡಾಯದ್ದೇ ದೊಡ್ಡ ತಲೆಬಿಸಿಯಾಗಿದೆ. ಇವತ್ತು ಸೆಪ್ಟೆಂಬರ್ 3ನೇ ತಾರೀಕು, ಇನ್ನು 3 ದಿನ ಕಳೆದ್ರೆ ಸೆಪ್ಟೆಂಬರ್ 6ನೇ ತಾರೀಕು ಪಾಲಿಕೆ ಚುನಾವಣೆ ಫಲಿತಾಂಶ ಹೊರಗೆ ಬರುತ್ತೆ. ಮೂರು ಭಾಗದ ದೃಶ್ಯ ತೋರಿಸ್ತಾ ಇದ್ದೀವಿ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಕಲಬುರಗಿ. ಜನರು, ಜನಪ್ರತಿನಿಧಿಗಳು ಬೆಳಗ್ಗೆಯಿಂದ ಯಾಕೋ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲ ವೋಟ್ ಮಾಡೋದಕ್ಕೆ ಉತ್ಸುಕರಾಗಿ ಬರ್ತಿದ್ದಾರೆ ಜನ ಕೂಡ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ. ಮಧ್ಯಭಾಗದಲ್ಲಿ ಬಸವರಾಜ ಹೊರಟ್ಟಿ ಸಾಹೇಬರು, ಪರಿಷತ್ತಿನ ಸಭಾಪತಿಗಳು ಬಂದರು, ಕುಟುಂಬ ಸಮೇತರಾಗಿ ಬಂದರು. ಅರವಿಂದ್ ಬೆಲ್ಲದಿ ಇನ್ನೊಂದು ಕಡೆ ಬಂದರು. ಎಲ್ಲ ದೃಶ್ಯಗಳು ಹೋಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದರು. ಜನಪ್ರತಿನಿಧಿಗಳೆಲ್ಲ ಬಂದು ಬೇರೆಯವ್ರಿಗೂ ಕೂಡ ಮಾಡಲಾಗ್ತಾರೆ ಅವರು, ಬಿಕಾಸ್ ನಾನು ಬಂದಿರಿ, ನೀವು ಬನ್ನಿ ಓಟ್ ಹಾಕೋಕ್ಕೆ ಅಂತ. ಸೊ 3 ಮಹಾನಗರ ಪಾಲಿಕೆಯಲ್ಲಿ ಬೆಳಗಿನಿಂದ ಚುರುಕಿನ ಮತದಾನ ಶುರುವಾಗಿದೆ. ಬೆಳಗಾವಿಗೆ ಹೋಗ್ತಾ ಇದ್ದೀವಿ. ಈ ಬಾರಿ ಸ್ಪೆಷಲ್ಲೇ ಅಲ್ಲಿ, ಬಿಕಾಸ್ ಚಿಹ್ನೆ ಮೂಲಕ ನಿಂತಿದ್ದಾರೆ ಅಭ್ಯರ್ಥಿಗಳು. ಚುರುಕಿನಿಂದ ಮತದಾನ ಸಾಗ್ತಾ ಇದೆ. 9 ಗಂಟೆ ಅಷ್ಟೊತ್ತಿಗೆ, ಈಗ 11 ಗಂಟೆ ಅಲ್ಲ, 2 ಗಂಟೆ ಹಿಂದೆ 5.39%, ಅಂದರೆ 5.39% ಮತದಾನ. ಅದು ಗುಡ್ ಡೇ. ಅದು 1 ಅವರ್ಲಿ ಈ ಥರ ಶುರುವಾಗಿರೋದು ವೆರಿ ಗುಡ್. ಸರ್ತಿ ಸಾಲಲ್ಲಿ ನಿಂತು ಶಾಸಕ ಅನಿಲ್ ಬೆನಕೆ, ಅಭಯ್ ಪಾಟೀಲ್ ವೋಟಿಂಗ್ ಮಾಡಿದ್ರು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಶಾಸಕಿ ಬಂದರು, ಅವರು ವೋಟ್ ಮಾಡಿದ್ರು. ನೀವೆಲ್ಲರೂ ಬಂದು 100% ವೋಟಿಂಗ್ ಆಗಬೇಕು. ಮನೆ ಒಳಗೆ ಉಳಿಬೇಡ್ರಿ. ನಿಮ್ಮ ಹಕ್ಕವನ್ನು ಚಲಾಯಿಸಬೇಕಂತೂ ಜನರಿಗೆ ವಿನಂತಿ. ಪ್ರೆಸ್ಟೀಜ್ ಇಶ್ಯೂ ಅದ, ಖರೆ ಅದ. ಯಾಕಂದ್ರೆ ನಾವು ಇಬ್ಬರು MLA ಅದೀವಿ, ಸಾಂಸದರು ಅದಾರು, ಜೊತೆ ಜೊತೆ ಸರ್ಕಾರ ನಮ್ದು. ಹೀಗಾಗಿ ನಾವು ಮಾಡಿದ ಕೆಲಸವನ್ನು ನೋಡಿದರೆ ನಮಗೆ ಒಂಥರ ಪ್ರೆಸ್ಟೀಜನು ಮತ್ತು ಜನರಿಗೆ ಇದೊಂದು ಅವಕಾಶ. ನಾವು ಇಷ್ಟು ವರ್ಷ ಮಾಡಿದ ಕೆಲಸ, ಜನರ ಪರವಾಗಿ ಮಾಡಿದ ಕೆಲಸ, ಅದ ಒಂದು ಪೋಸ್ ಪಾವತಿ ಅಂತೀವಿ ನಾವು. ಅಂದ್ರೆ 100% ಅನ್ಕೊಂಡಿದ್ದಾರೆ. ಆದರೆ 60-70 ದಾಟಿದ್ರೆ ಗ್ರೇಟ್. ಹಂಗೆ ನೋಡಕ್ ಹೋದ್ರೆ ಲೆಟ್ಸ್ ಮೂವ್ ಆನ್. ಪ್ರತ್ಯೇಕ ಲಿಂಗಾಯತದ ಧರ್ಮದ ವಿಚಾರದಲ್ಲಿ ಕೆಲವೇ ಕ್ಷಣದಲ್ಲಿ MB ಪಾಟೀಲ್ ಅವರು ಸುದ್ದಿಗೋಷ್ಠಿ ನಡೆಸೋರಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ MB ಪಾಟೀಲ್ರು. ನಿನ್ನೆ ತಾನೇ ಮಾತಾಡಿದ್ರು MB ಪಾಟೀಲ್ರು. ಪ್ರತ್ಯೇಕ ಧರ್ಮ ಆಗಬೇಕೆಂಬ ನಿಲುವು, ಧರ್ಮ ಪ್ರತ್ಯೇಕವಾದರೆ ಸೌಲಭ್ಯ ಸಿಗುತ್ತೆ ಅನ್ನೋ ಹೇಳಿಕೆ MB ಪಾಟೀಲ್ರು ಮಾತಾಡ್ತಿದ್ದಾರೆ. ಎಲ್ಲರೂ ಸಾಮೂಹಿಕವಾಗಿ ಎಲ್ಲ ಪಂಚಪೀಠದವರು, ನಮ್ಮ ಜನರು ಎಲ್ಲರೂ ಕೂಡಿ ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಎಲ್ಲರೂ ಕೂಡಿ ಚಿಂತನೆ ಮಾಡಿ ಸಮಾಜಕ್ಕೂ ಕೂಡ ಒಳ್ಳೇದಾಗ್ತದೆ, ಬೆನಿಫಿಟ್ಸ್, ಮೈನಾರಿಟಿ ಸ್ಟೇಟಸ್ ಸಿಗುತ್ತೆ, ಬೆನಿಫಿಟ್ ಸಿಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಓಕೆ, ಸೊ ನಾನು ಹೇಳಿದ್ದೇನು, ಚುನಾವಣೆ ನಂತರ, ಈಗಲ್ಲ, ಇದಕ್ಕೆ ರಾಜಕೀಯ ಕಲರ್ ಕೊಡ್ತಾರೆ. ಚುನಾವಣೆ ನಂತರ ನಾವೆಲ್ಲರೂ ಒಗ್ಗಟ್ಟಿನಿಂದ ಮುನ್ನಡೆಯುತ್ತೇವೆ. ಮತ್ತಿಲ್ಲಿ ಹೋರಾಟ, ಕೂಗು, ಪ್ರತ್ಯೇಕ ಈ ಭಾಷೆ ನಾನು ಉಪೇಕ್ಷೆ ಇಲ್ಲ. ನಾನು ಹೇಳಿದಿಷ್ಟೇ, ಹಿಂದೆ ನಾವು 99 ಉಪಪಂಗಡಗಳನ್ನೆಲ್ಲರೂ ಸೇರಿಸಿ, ವೀರಶೈವವನ್ನು ಸೇರಿಸಿ ನಾವು ಧರ್ಮದ ಮಾನ್ಯತೆಯನ್ನು ಕೇಳಿದ್ದೀವಿ. ಇವತ್ತು ಅನಿವಾರ್ಯವಾಗಿ ಅಸಹಾಯಕರಾಗಿ ಇವತ್ತು ದಿವಸ ಕೆಲವೊಂದು ಉಪಪಂಗಡಗಳು, ನಾನು ಹುಟ್ಟಿದಂಥ ಉಪಪಂಗಡ ಒಳಗೊಂಡು ಇನ್ನು ಬಹಳಷ್ಟು ಉಪಪಂಗಡಗಳೆಲ್ಲನೂ ಕೂಡ ಇವತ್ತು ಅನಿವಾರ್ಯವಾಗಿ ಇವತ್ತಿನ ದಿವಸ 2A ಕರ್ಸ್ ಅಂತ ಕೇಳುವಂಥ ಪರಿಸ್ಥಿತಿ ಬಂದಿದೆ. ಅದು ತಪ್ಪಲ್ಲ ಇವತ್ತಿನ ದಿವಸ. ಸೊ ಹಿಂದೆ ವೀರಶೈವ, ಲಿಂಗಾಯತ ಬೇರೆ ಬೇರೆ ಮಾಡ್ತಾ ಇರೋಂಥ ಅಪಪ್ರಚಾರ ಮಾಡಿದರು. ನಾವು ಒಗ್ಗೂಡಿಸಿದಾಗೂ ಕೂಡ. ಮತ್ತೀಗ ವೀರಶೈವ ಲಿಂಗಾಯತ
ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋಗ್ತೀವಿ ಅಂದಾಗ ಏನು ತೊಂದರೆ ಇದೆ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲವು ಮಾಧ್ಯಮದಲ್ಲಿ ತಿಳಿಯೋದು ಒಂದು ದಿವಸ ತಪ್ಪಾಗಿ ಒಂದು ದಿವಸ ಬಿಂಬಿತ ಆಗಿದೆ. ಕೂಗು, ಪ್ರತ್ಯೇಕ, ಮತ್ತೆ ಹೋರಾಟ. ನಾನು ಹೇಳಿರುವಂಥದ್ದು ಚುನಾವಣೆ ನಂತರ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಚುನಾವಣೆ ನಂತರ, ಈ ಚುನಾವಣೆಗೆ ಮುಂಚಿತವಾಗಿ ಮತ್ತೆ ಅದಕ್ಕೆ ರಾಜಕೀಯ ಬಣ್ಣ ಕೊಡ್ತಾರೆ ಮತ್ತು ತಪ್ಪಾಗಿ ಅರಸ್ತಾರೆ, ರಾಜಕೀಯ ಕಂಡುಕೊಳ್ತದೆ. ಚುನಾವಣೆ ನಂತರ ಇವತ್ತು ದಿವಸ ನಾವು ನಮ್ಮ ಪೂಜ್ಯ ಪಂಟ ಪೀಠಾಧೀಶರು, ನಮ್ಮ ವಿರಕ್ತ ಮಠಗಳು, ನಮ್ಮ ಗುರುಗಳು, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ನಾವೆಲ್ಲರೂ ಕೂಡಿ ಚರ್ಚೆ ಮಾಡಿ ಇವತ್ತು ದಿವಸ ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ, ನಾ ಯಾವ ಸ್ವರೂಪನೂ ಹೇಳಿಲ್ಲ, ಸಮಾಜಕ್ಕೆ ಏನು ಒಳ್ಳೆಯದಾಗ್ತದೆ ನಾವೆಲ್ಲರೂ ಕೂಡ ಮುನ್ನಡಿತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ. ಸೊ ಇಲ್ಲಿ ಎಲ್ಲಿ ಪ್ರಶ್ನೆ ಬಂತೀಗ? ಯಾರಿಗಾದ್ರೂ ಹಿಂದೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಆದಾಗ ಯಾರಿಗಾದ್ರೂ ಸಮಸ್ಯೆ ಇದೆ ಅಂತಂಥದ್ದು ಅನಿಸ್ಬೋದಾಗಿತ್ತು. ಆದರೆ ನಾವು ಕೂಡ್ತೀವಿ ಅಂದಾಗ ಏನು ಸಮಸ್ಯೆ ಇದೆ ನಾನು ತಿಳಿತಾ ಇಲ್ಲ. ಯಾಕೆ ನಾವು ಕೂಡಬಾರ್ದ? ಕೂಡಿದ್ರೆ ಏನಾದ್ರು ಸಮಸ್ಯೆ ಇದೆ ಯಾರಿಗಾದ್ರೂ? ಹೀಗಾಗಿ ನನ್ನ ಹೇಳಿಕೆಯನ್ನ, ಅದು ಚುನಾವಣೆ ನಂತರ ಅಂತ ಹೇಳಿದ್ದನ್ನ, ಅಂದರೆ 2 ವರ್ಷ ನಂತರ ಈ ಹೇಳಿಕೆಯನ್ನು ಇವತ್ತು ದಿವಸ ಕೆಲವು ಮಾಧ್ಯಮದಲ್ಲಿ ಇವತ್ತು ಒಂದು ಬೇರೆ ಸಂದೇಶ ಹೋಗಿದೆ. ಹೀಗಾಗಿ ಇಲ್ಲಿ ಯಾವುದೂ ಹೋರಾಟನೂ ಇಲ್ಲ, ಯಾವುದೂ ಪ್ರತ್ಯೇಕನೂ ಇಲ್ಲ, ಯಾವುದೂ ಕೂಗೂ ಇಲ್ಲ. 2 ವರ್ಷ ನಂತರ, ಚುನಾವಣೆ ನಂತರ ನಾವು ಕೂಡ್ತೀವಿ. ನಮ್ಮಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದಲ್ಲ, ಅದು ಒಂದೇ ದಿವಸದಲ್ಲಿ ಬಗೆಹರುವಂಥದ್ದಲ್ಲ. ವರ್ಷ ಚುನಾವಣೆ ನಂತರ, 23 ನಂತರ, ಚುನಾವಣೆ ನಂತರ ನಾವು ಕೂಡಿ, ಎಲ್ಲರೂ ಕೂಡಿ ಭಾಳ ಮುಕ್ತ ಮನಸ್ಸದಿಂದ, ಸ್ವಚ್ಛ ಮನಸ್ಸದಿಂದ, ಸಮಯಕ್ಕೆ ನಿಗದಿ ಮಾಡದೆ, ಅದು 1 ವರ್ಷ ತಗೋಬೋದು, 2 ವರ್ಷ ತಗೋಬೋದು, 3 ವರ್ಷ ತಗೋಬೋದು, ಅದೆಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಪಂಚಪೀಠದವ್ರನ್ನ, ನಮ್ಮ ವಿರಕ್ತ ಮಠದ ಗುರುಗಳನ್ನ, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ನಾವೆಲ್ಲರೂ ಕೂಡ ಕೂಡಿ ಇವತ್ತು ಸಮಾಜಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಉದ್ಯೋಗ, ಶಿಕ್ಷಣ, ಹೀಗಾಗಿ ಮಠಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಒಳ್ಳೆಯ ಸಂಸ್ಥೆಗಳು ಒಳ್ಳೆಯದಾಗಬೇಕು. ಆ ರೀತಿಯಿಂದ ನಾವು ಮುಂದುವರಲಿಕ್ಕೆ ಬಯಸಿದ್ದೀವಿ. ಆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಾಗುವುದು. ಅದು ನಾನು ನಾಯಕತ್ವನೂ ಕೂಡ ವಹಿಸ್ಕೊಳಿದ್ರು ಅಂತ ಹೇಳಿ, ನಾನು ಎಲ್ಲರ ಜೊತೆ ನಾನು ಕೂಡ ಇರ್ತೀನಿ ಅಂತ ಹೇಳಿದ್ದೀನಿ. ಸಾಮೂಹಿಕವಾಗಿಯೂ ನಾವೆಲ್ಲ ಕೂಡ ಮಾಡ್ತೀವಿ. ಹೀಗಾಗಿ ಎಲ್ಲಿ ಇದು ತಪ್ಪು ಕಲ್ಪನೆ ಆಯಿತು, ಕೂಗು, ಹೋರಾಟ, ಮತ್ತೆ ಪ್ರತ್ಯೇಕ, ಇದೆಲ್ಲನೂ ಕೂಡ ಪ್ರತ್ಯೇಕ ಅಂತ ಈ ಸಲ ಇಲ್ಲ. ಈಗ ಪ್ರತ್ಯೇಕ ಕೂಡಿಸಿ ಅಂತ ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ವೀರಶೈವ ಮತ್ತು ಲಿಂಗಾಯತರು ಎಲ್ಲರೂ ಕೂಡ್ಕೊಂಡು ಅಂತ ಹೇಳಿದ್ದೀನಿ. ಪಂಚಪೀಠದವ್ರನ್ನು, ನಮ್ಮ ಸ್ವಾಮಿಗಳನ್ನೆಲ್ಲ ಕೂಡ್ಕೊಂಡು ಅಂತ ಹೇಳಿದ್ದೀನಿ. ಚುನಾವಣೆ ನಂತರ ಅಂತ ಹೇಳಿದ್ದೀನಿ. ಇಷ್ಟು ಸ್ಪಷ್ಟವಾಗಿ ಹೇಳಿದಾಗ ಎಲ್ಲಿ ತಪ್ಪು ಸಂದೇಶ ಹೋಯಿತು ನನಗೆ ಗೊತ್ತಾಗ್ತಿಲ್ಲ. ಹೀಗಾಗಿ ಅದನ್ನು ಸ್ಪಷ್ಟಗೊಳಿಸಬೇಕು ಅಂತ ಮಾತನ್ನು ಹೇಳಿದ್ದೇನೆ. ಮತ್ತು ನಾವು ಹಿಂದೆ ಹೋರಾಟ ಮಾಡಿದಾಗ ಭಾಳಷ್ಟು ಆ ಸಮಯ ಕಡಿಮೆ ಇತ್ತು. ನಾವು ಎಲ್ಲ 99 ಉಪಪಂಗಡಗಳನ್ನ ವೀರಶೈವರನ್ನ ಒಳಗೊಂಡು ಕೂಡಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಕೂರಿಸ್ಕೊಂಡು ಹೋಗಿ ನಾವು ಇವತ್ತೊಂದು ದಿವಸ ಮಾನ್ಯತೆಯನ್ನು ಕೇಳ್ತಾ ಇದ್ದೀವಿ. ಮಾನ್ಯತೆ ಸಿಕ್ಕಿದ್ರೆ ಒಂದು ದಿವಸ ಅಲ್ಪಸಂಖ್ಯಾತ ಸ್ಟೇಟಸ್ ಸಿಗ್ತಿತ್ತು, ಸೌಲಭ್ಯಗಳು ಸಿಗ್ತಿತ್ತು. ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ 50% ಮಿನಿಮಮ್ ನಮಗೆ ಮೆಡಿಕಲ್ ಸೀಟ್ ಸಿಗ್ತಿತ್ತು, ಇಂಜಿನಿಯರಿಂಗ್ ಸೀಟ್ ಸಿಗ್ತಿತ್ತು, ಡೆಂಟಲ್ ಸೀಟ್ ಸಿಗ್ತಿತ್ತು, UPSC ಹಿಡ್ಕೊಂಡು KPSC ಮತ್ತು ರಾಜ್ಯ ಮತ್ತು ಕೇಂದ್ರದಲ್ಲೆಲ್ಲ ಮೀಸಲಾತಿ ಸಿಗ್ತಿತ್ತು ಅನ್ನೋದು ದೃಷ್ಟಿಯಿಂದ ಅವಾಗೆಲ್ಲರೂ ಒಗ್ಗೂಡಿಸಿ ಮಾಡಿದ್ದೀವಿ. ಅದಾಗಿನೂ ಕೂಡ ನಮ್ಮದು ಕೂಡ ಸಮಯ ಕಡಿಮೆ ಸಲ ಒಂದು ಲೋಪದೋಷಗಳಾಗಿದ್ದಾವೆ, ಗಡಿಬಿಡಿ ಆಯಿತು ಅವಾಗ. ಹೀಗಾಗಿ ಅವಾಗ ಚುನಾವಣೆ ಹತ್ತಿರ ಇದ್ದಾಗ ಅದಕ್ಕೆ ಒಂದು ಕಲರ್ ಕೊಟ್ಟರು. ಈ ಸಲ ನಾವು ಆ ರೀತಿ ಬೇಡ, ಎಲ್ಲರೂ ಕೂಡಿ ಇವತ್ತು ದಿವಸ ಒಗ್ಗಟ್ಟಿನಿಂದ, ಮತ್ತು ಯಾವ ಸ್ವರೂಪನೂ ಅಂತ ಹೇಳಿಲ್ಲ ನಾನು, ಯಾಕಂದ್ರೆ ನಮ್ಮ ತಾತ್ವಿಕ ಭಿನ್ನಾಭಿಪ್ರಾಯ ಇದಾವೆ. ಹಿಂದೆ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಅಂತೇಳಿ ವೀರಶೈವ ಮಹಾಸಭಾದವ್ರು ಕೇಳಿದ್ರು. ಆ ವೀರಶೈವ ಅಂತ ಕೇಳಿದ್ರೆ ಸಿಗದಲ್ಲ ತಾಂತ್ರಿಕವಾಗಿ ಅಂತ ತಿಳ್ಕೊಂಡು ಟೆಕ್ನಿಕಲಿ ಬರೇ ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕಂತ ಕೇಳಿದ್ವಿ, ವೀರಶೈವರು ಒಳಗೊಂಡು ಅಂತ ಕೇಳಿದ್ದೀವಿ. ಸೊ ಹೀಗಾಗಿ ಅದೆಲ್ಲ ಬಗೆಹರಿಬೇಕಾದ್ರೆ ಟೇಕ್ ರಿಕ್ವೈರ್ಸ್ ಟೈಮ್. ಭಾಳ ಮುಕ್ತ ಮನಸ್ಸಿನಿಂದ, ಶಾಂತ ರೀತಿಯಿಂದ, ಯಾವುದೇ ಪ್ರತಿಷ್ಠೆ ಯಾವುದನ್ನು ಮಾಡಿಕೊಳ್ಳದೆ ನಾವೆಲ್ಲರೂ ಕೂತ್ಕೊಂಡು ಸಾಕಷ್ಟು ಸಮಯವನ್ನು ತಗೊಂಡು ಒಟ್ಟಾಭಿಪ್ರಾಯ, ಎಲ್ಲರೂ ಕೂಡಿ ಒಂದು ಅಭಿಪ್ರಾಯದಿಂದ ಯಾವ ರೀತಿ ಮುನ್ನಡಿಬೇಕು ನಾವು, ವೀರಶೈವ ಲಿಂಗಾಯತ ಇದು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅಂತ ತಿಳ್ಕೊಂಡು ಅವರೆಲ್ಲರ ಒಟ್ಟಾಭಿಪ್ರಾಯದ ಮೇರೆಗೆ ಮುಂದೆ ನಡೀತೀವಿ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇನ್ನು ಎರಡನೇದಾಗಿ ಕೆಲವು ಮಾಧ್ಯಮದಲ್ಲಿ ಇವತ್ತು ದಿವಸ ಈಗ ಈ 2A ಬಗ್ಗೆನೂ ಕೂಡ ನಾನು ಹೇಳಿದಲ್ಲ, ಮಾನ್ಯತೆ ಸಿಕ್ಕು ಅಲ್ಪಸಂಖ್ಯಾತ ಸ್ಟೇಟಸ್ ಸಿಕ್ಕಿದ್ರೆ ಇವತ್ತು ಯಾರೂ 2A ಕೇಳುವಂಥ ಪ್ರಶ್ನೆ ಬರ್ತಿರಲಿಲ್ಲ. ಇವತ್ತು ನನ್ನ ಉಪಪಂಗಡ ಪಂಚಮಸಾಲಿಗರಿರ್ಬೋದು, ಜಂಗಮ ಸಮಾಜದವ್ರು ಇರ್ಬೋದು, ಭಾಳಷ್ಟು ಇನ್ನೂ ಚಿಕ್ಕ ಸಮುದಾಯ ಕುಂಬಾರ ಕಂಬಾರ ಭಾಳಷ್ಟು ಸಮುದಾಯಗಳಿದಾವೆ ಇವತ್ತು ದಿವಸ. ಈಗ ಪಂಚಮಸಾಲಿ ಸಮಾಜನೂ ಕೂಡ ತಗೊಳ್ತಾವು. ಆ ಸಮಾಜ ಭಾಳ ದೊಡ್ಡದಾದ ಸಮಾಜ ಇವತ್ತು ದಿವಸ. ಆದರೆ ಇವತ್ತು ದಿವಸ ಎಲ್ಲರೂ ಕೂಡ ಮಳೆ ಆಧಾರಿತ ಕೃಷಿ ಮಾಡ್ಕೊಂಡ್ ಬಂದವರು, ಸಣ್ಣ
ಹಿಡುವಳಿಗಳನ್ನು ಇಟ್ಕೊಂಡವರು, ಸಾಕಷ್ಟು ಬಡತನ ಇದೆ. ಹೀಗಾಗಿ ಅವರು ಇಲ್ಲಿ ಮಾನ್ಯತೆ ಅಲ್ಪಸಂಖ್ಯಾತ ಮಾನ್ಯತೆ ಸಿಗಲಾರ್ದಾದ್ಮೇಲೆ ಇವತ್ತೊಂದು ದಿವಸ ಕೂಡಲ ಸ್ವಾಮಿಗಳು, ಹರಿಹರ ಸ್ವಾಮಿಗಳು ಅವ್ರನ್ನ ಕೂಡಿ ಇವತ್ತೊಂದು ದಿವಸ 2A ಒತ್ತಾಯ ಮಾಡ್ತಾ ಇರೋದು ತಪ್ಪಲ್ಲ. ಅದು ಒಂದು ವೇಳೆ ಮಾನ್ಯತೆ ಸಿಕ್ಕಿದ್ರೆ ಅವ್ರು ಯಾರು ಕೂಡ 2A ಕೇಳುವಂಥ ಪ್ರಶ್ನೆ ಬರ್ತಿರಲಿಲ್ಲ. ಈ ಅರ್ಥದ ಇದನ್ನು ನಾನು ಹೇಳಿದ್ದೀನಿ. ಮತ್ತು ನಾನು ಒಂದು ಮಾತನ್ನು ಹೇಳ್ತೇನೆ. ಇವತ್ತೊಂದು ದಿವಸ ನಾನೇ ಇವತ್ತೊಂದು ದಿವಸ ಕೂಡಲ ಸಂಗಮ ಸ್ವಾಮೀಜಿಯವರೇನು ಮತ್ತು ಹರಿಹರ ಸ್ವಾಮಿಗಳು ಹೋರಾಟ ಏನು 2A ಮೀಸಲಾತಿ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿದರು. ನಾನು ಕೂಡ ಹೋಗಿ ಚಿತ್ರದುರ್ಗದಲ್ಲಿ ಭಾಗಿಯಾಗಿ ಅವರಿಗೆ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೇನೆ. ಯಾಕಂದರೆ ಅವರ ಬೇಡಿಕೆ ನ್ಯಾಯಯುತವಾದಂಥದ್ದಿದೆ. ಬಡತನ ಇದೆ, ಇವತ್ತೊಂದು ದಿವಸ ಕೃಷಿಕರಿದ್ದಾರೆ, ಸಣ್ಣ ಹಿಡುವಳಿಗಳಿದ್ದಾವೆ, ಮಳೆ ಆಧಾರಿತ ಕೃಷಿ ಮಾಡ್ಕೊಂಡು ಬದುಕೊಂಡಿದ್ದಾರೆ. ಹೀಗಾಗಿ ಅದರಂತೆ ಕುಂಬಾರ ಜಂಗಮ ಸಮಾಜದಲ್ಲಿ ಕೂಡ ಭಾಳಷ್ಟು ಬಡತನ ಇದೆ. ಈಗ ನನ್ನ ಉಪಪಂಗಡ ಕೂಡ ನಾನೇನು ಹುಟ್ಟಿದ್ದೀನಿ, ಅಲ್ಲಿನೂ ಕೂಡ ಅವರು ಕೂಡ ಕೇಳ್ತಾ ಇದ್ದಾರೆ, ಅವರು ಕೂಡ ಮೀಸಲಾತಿ ಕೇಳ್ತಾ ಇದ್ದಾರೆ. ಇದೆಲ್ಲವೂ ಮಾನ್ಯತೆ ಸಿಕ್ಕು ಅಲ್ಪಸಂಖ್ಯಾತ ಸ್ಟೇಟಸ್ ಸಿಕ್ಕಿದ್ರೆ ಇವರು ಯಾರೂ ಕೂಡ ಇದನ್ನು ಕೇಳುವಂಥ ಪ್ರಶ್ನೆ ಬರ್ತಿರಲಿಲ್ಲ. ಈ ಅರ್ಥದಲ್ಲಿ ಇವತ್ತೊಂದು ದಿವಸ ನಾನು ಅದನ್ನು ಕೂಡ ಹೇಳಿದ್ದೀನಿ. ಮತ್ತು ನನ್ನ ಮಾತುಗಳನ್ನ ತಾವು ವಿಡಿಯೋ ನಾನು ಪ್ಲೇ ಮಾಡಿ ತೋರಿಸಿದ್ದೀನಿ. ಈಗ ನನ್ನ ಮಾತುಗಳು ಭಾಳ ಸ್ಪಷ್ಟವಾಗಿದ್ದಾವೆ. ಮತ್ತು ಇದೆಲ್ಲವೂ ಕೂಡ ನಾನು ಭಾಳ ಯೋಚನೆ ಮಾಡಿ ಇವತ್ತೊಂದು ದಿವಸ ಹೇಳಿದ್ದೀನಿ. ಈಗ ಅದು ಅಂಥದ್ದು ಯಾವುದೂ ಕೂಡ ನಾವು ಮಾಡೋದಲ್ಲ. ಚುನಾವಣೆ ನಂತರ ಮುಕ್ತವಾಗಿ ಶಾಂತ ರೀತಿಯಿಂದ ಸಮಯ ತೆಗೆದುಕೊಂಡು ಎಲ್ಲವನ್ನ, ಯಾಕಂದ್ರೆ ಒಂದು ದಿವಸ 2 ದಿವಸದಲ್ಲಿ ಬಗೆಯುವಂಥದ್ದಲ್ಲ, ಭಾಳಷ್ಟು ತಾತ್ವಿಕ ಭಿನ್ನಾಭಿಪ್ರಾಯಗಳು ಕುರಿತು ನಮ್ಮ ಕಡೆ ಇದ್ದಾವೆ. ಅವೆಲ್ಲವನ್ನ ಕೂಡಿಸಿ ಒಟ್ಟಾರೆ ಇದು ಮಾಡಿ ಎಲ್ಲರ ಅಭಿಪ್ರಾಯದಂತೆ ಒಂದು ಅಭಿಪ್ರಾಯ ಮಾಡಿ ಆಮೇಲೆ ಮುಂದೆ ನಡೆಯುವಂಥದ್ದು ನಾ ಮಾತನ್ನು ಇವತ್ತೊಂದು ದಿವಸ ನಾನು ಹೇಳಿದ್ದೀನಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತೊಮ್ಮೆ ನಿಮಗೆ ಹೇಳ್ತಾ ಇರುವಂಥದ್ದು, ಚುನಾವಣೆ ನಂತರ ಇವತ್ತೊಂದು ದಿವಸ ನಾನು 2 ಹೆಜ್ಜೆ ಹಿಂದೆ ಹೋಗ್ತೇನೆ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತೊಂದು ದಿವಸ ಎಲ್ಲರನ್ನೂ ಒಗ್ಗೂಡಿಸುವಂಥ ಒಂದು ಪ್ರಯತ್ನ, ಅದು ಯಶಸ್ಸಾಗ್ತದೆ ಬಿಡ್ತದೆ ಗೊತ್ತಿಲ್ಲ ನನಗೆ, ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತೊಂದು ದಿವಸ ಎಲ್ಲರ ಒಳಗೂಡಿ ನಮ್ಮ ಪಂಚಪೀಠದ ಜಗದ್ಗುರುಗಳನ್ನ ಒಳಗೊಂಡು, ನಮ್ಮ ವಿರಕ್ತ ಮಠದ ಪರಮ ಪೂಜ್ಯರನ್ನು ಒಳಗೊಂಡು, ನಮ್ಮ ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ನಮ್ಮೆಲ್ಲ ಪಕ್ಷಾತೀತವಾಗಿ ಇವತ್ತೊಂದು ದಿವಸ ನಮ್ಮೆಲ್ಲ ಸಮಾಜದ ಹಿರಿಯರನ್ನ, ಗಣ್ಯರನ್ನ, ರಾಜಕೀಯ ಧುರೀಣರನ್ನು ಪಕ್ಷಾತೀತ ಅವ್ರನ್ನೂ ಕೂಡ ಕೂಡಿಸ್ಕೊಂಡು ಇವತ್ತೊಂದು ದಿವಸ ನಾವು ಒಂದು ಚರ್ಚೆಯನ್ನು ಪ್ರಾರಂಭ ಮಾಡ್ತೀವಿ. ಪ್ರಾರಂಭ ಮಾಡಿ ಅದು ಸಮಯ ತಗೋತದೆ. ಒಂದು ದಿವಸ 2 ದಿವಸದಲ್ಲಿ ಬಗೆಹರಿಸೋದಲ್ಲ, ವರ್ಷ 2 ವರ್ಷ ತಗೋಬೋದು, 3 ವರ್ಷ ತಗೋಬೋದು, ನನಗೆ ಗೊತ್ತಿಲ್ಲ, ಸಮಯನೂ ಕೂಡ ನೀವು ನಿಗದಿ ಮಾಡಿದಲ್ಲ. ಚರ್ಚೆ ಮಾಡಿ ಅವೆಲ್ಲವನ್ನೂ ಕೂಡ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಅದನ್ನೆಲ್ಲನೂ ತೊಡೆದು ಹಾಕಿ ಒಂದು ಅಂತಿಮ ಸ್ವರೂಪಕ್ಕೆ, ಅದು ಯಾವ ರೀತಿ ಆಗ್ತದೆ ಗೊತ್ತಿಲ್ಲ, ಅಂತಿಮ ಸ್ವರೂಪ ಯಾವ ಸ್ವರೂಪ ಪಡ್ಕೋ ಗೊತ್ತಿಲ್ಲ, ಅದನ್ನು ಯಾವ ರೀತಿ ಅವರೆಲ್ಲರೂ ಕೂಡ ಏನು ಹೇಳ್ತಾರೆ ಅದನ್ನು ಮುನ್ನಡೆಸ್ಕೊಂಡು ಹೋಗಿ ಒಟ್ಟಾರೆ ನಮ್ಮ ಸಮಾಜದ ಮಕ್ಕಳಿಗೆ ಶಿಕ್ಷಣದಲ್ಲಿ, ಎಲ್ಲ ಉಪಪಂಗಡಗಳಿಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಹಾಗೂ ನಮ್ಮ ಮಠಮಾನ್ಯಗಳಿಗೆ, ಸಂಸ್ಥೆಗಳಿಗೆ ಒಂದು ಸಹ ನೆರವು ಸಿಗಬೇಕು. ಇದು ನಮ್ಮ ಅಂತಿಮ ಗುರಿಯಾಗಿರ್ತದೆ. ಮತ್ತು ಎರಡನೇದಾಗಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಈ ಹಿಂದೆ ನಮ್ಮ ಇದೇನು ಸಮಾಜದ ಇದು ಬೇಡಿಕೆಗಳಿದ್ದಾವೆ, ಹಿಂದೇನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ, ಇವತ್ತೂ ಕೂಡ ಸಂಬಂಧ ಇಲ್ಲ, ಇನ್ನು ಮುಂದನೇ ಕೂಡ ಸಂಬಂಧ ಇರೋದಿಲ್ಲ. ಮತ್ತು ಈಗ ಯಾರೂ ಕೂಡ ನನಗನ್ನಿಸ ಮಟ್ಟಿಗೆ ಇದಕ್ಕೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವಂಥ ಸಂದರ್ಭ ಬರೋದಿಲ್ಲ. ಯಾಕೆ ನಾವು ಕೂಡ್ತಾ ಇದ್ದೀವಿ. ಈಗ ಕೂಡೋದಕ್ಕೆ ಯಾರು ಬೇಡ ಅಂತಾರನ, ಕೂಡಿದ್ರೆ ಯಾರಿಗಾರು ತೊಂದರೆ ಇದೆಯಾ ನನಗೆ ಅರ್ಥ ಆಗೋದಿಲ್ಲ. ನಾನು ಕ್ಲಬ್ ಕಂಪ್ಲೀಟ್. ಹೀಗಾಗಿ ಒಟ್ಟಾರೆ ನಾವು ಎಲ್ಲರೂ ಕೂಡ್ಕೊಂಡು ಒಂದು ಒಟ್ಟಾಭಿಪ್ರಾಯ, ಒಂದು ಸ್ವಲ್ಪನೂ ಕೂಡ ಒಂದು ಗುಂಜಿಯಷ್ಟು ಕೂಡ ಭಿನ್ನಾಭಿಪ್ರಾಯ ನಮ್ಮದು ಇರದ ಹಾಗೆ ಸುದ್ದಿಗೋಷ್ಠಿ ಮಾಡ್ತಿದ್ದಾರೆ. ನಿನ್ನೆ ಹೇಳಿಕೆಗಳು ಮಾಧ್ಯಮದಲ್ಲಿ ಒಂದೊಂದು ಕಡೆ ಬೇರೆ ಬೇರೆ ಕಡೆ ಎಲ್ಲ ತಪ್ಪಾಗಿ ಅರ್ಥೈಸುವಿಕೆ ಆಗಿದೆ. ಕ್ಲಿಯರ್ ಆಗಿ ನಾನೇನು ಮಾತಾಡಿದ್ದೀನಿ ಅದನ್ನ MP ಪಾಟೀಲ್ರು, ಬಬಲೇಶ್ವರ ಭಾಗದ ಶಾಸಕರು ಇದೀಗ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಿದ್ದಾರೆ. ಪಕ್ಷಕ್ಕೂ ಮತ್ತು ತನ್ನ ಈ ನಿಲುವಿಗೂ ಯಾವುದೇ ಸಂಬಂಧ ಇಲ್ಲ. ನಂಬರ್ 2, ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಿನ್ನೆ ಅವರ ಮಾತು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಸಿದ್ದರಾಮಯ್ಯನವರು ನೋ ಕಮೆಂಟ್ಸ್ ಅಂದಿದ್ರು, DK ಶಿವಕುಮಾರ್ ಮಾತಾಡ್ತೀನಿ ಅಂದಿದ್ರು. ಸೊ ಹಾಗಾಗಿ MP ಪಾಟೀಲ್ರು ನಿನ್ನೆ ಹೇಳಿಕೆಗೆ DK ಕೂಡ ಒಂದು ರೀತಿ ವಿರೋಧಿಸಿದ್ರು. ಈ ಬಗ್ಗೆ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ MP ಪಾಟೀಲ್ರು. 2023 ವಿಧಾನಸಭಾ ಚುನಾವಣೆ ನಂತರ ಭಾಗದಲ್ಲಿ ಇದರ ಹೋರಾಟ, ಕೂಗು, ಪ್ರತ್ಯೇಕ ಈ ಥರದ್ದು ಯಾವುದು ಬಳಸಿಲ್ಲ ನಾನು ಅನ್ನೋದನ್ನ ಅವರೇ ಏನು ಮಾತಾಡಿದ್ರು ಆ ವಿಡಿಯೋ ಪ್ಲೇ ಮಾಡಿ ಮಾತಾಡ್ತಿದ್ದಾರೆ. ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಮುಂದುವರಿತೀವಿ, ಎಲ್ಲರೂ ವಿಶ್ವಾಸಕ್ಕೆ ತಗೋತೀವಿ. ಎಷ್ಟು 99 ಉಪಪಂಗಡಗಳಿದೆಯೋ, ಯಾರ್ಯಾರಿದ್ದಾರೋ ಪಂಚಪೀಠದವರಿಂದ ಹಿಡಿದು ಎಲ್ಲರನ್ನೂ ಕೂಡ, ವಿರಕ್ತ ಮಠದವರಾಗಲಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗ್ತೀವಿ. ಅದು ಎಲೆಕ್ಷನ್ ಆದಮೇಲೆ ನಾವು ಜಾಯ್ನ್ ಆಗ್ತೀವಿ. ವೀರಶೈವ ಲಿಂಗಾಯತರು ಬೇರೆಯವ್ರಿಗೆ ಏನು ಪ್ರಾಬ್ಲಮ್ಮಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ರು MP ಪಾಟೀಲ್. ಯಾವುದು ಹೋರಾಟನೂ ಇಲ್ಲ, ಯಾವುದೂ ಪ್ರತ್ಯೇಕನೂ ಇಲ್ಲ, ಯಾವುದೂ ಕೂಗು ಇಲ್ಲ. 2 ವರ್ಷದ ನಂತರ, ಚುನಾವಣೆ ನಂತರ ನಾವು ಕೂಡ್ತೀವಿ. ನಮ್ಮಲ್ಲಿ ತಾತ್ವಿಕ ಭಿನ್ನಾಭಿಪ್ರಾಯಗಳಿಂದಲ್ಲ, ಅದು ಒಂದೇ ದಿವಸದಲ್ಲಿ ಬಗೆಯುವಂಥದ್ದಲ್ಲ.
ವರ್ಷ ಚುನಾವಣೆ ನಂತರ 23 ನಂತರ ಚುನಾವಣೆ ನಂತರ ನಾವು ಎಲ್ಲರೂ ಕೂಡಿ ಭಾಳ ಮುಕ್ತ ಮನಸ್ಸದಿಂದ ಸ್ವಚ್ಛ ಮನಸ್ಸದಿಂದ ಸಮಯಕ್ಕೆ ನಿಗದಿ ಮಾಡದೆ ಅದು 1 ವರ್ಷ ತಗೋಬೋದು, 2 ವರ್ಷ ತಗೋಬೋದು, 3 ವರ್ಷ ತಗೋಬೋದು, ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು ಪಂಚಪೀಠದವ್ರನ್ನ, ನಮ್ಮ ವಿರಕ್ತ ಮಠದ ಗುರುಗಳನ್ನ, ವೀರಶೈವ ಮಹಾಸಭಾ, ಜಾಗತಿಕ ಲಿಂಗಾಯತ ಮಹಾಸಭಾ, ನಾವೆಲ್ಲರೂ ಕೂಡ ಕೂಡಿ ಇವತ್ತು ಸಮಾಜಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಉದ್ಯೋಗ, ಶಿಕ್ಷಣ, ಹೀಗಾಗಿ ಮಠಗಳಿಗೆ, ಶಿಕ್ಷಣ ಸಂಸ್ಥೆಗಳಿಗೆ ಸಂಸ್ಥೆಗಳು ಒಳ್ಳೆಯದಾಗಬೇಕು. ಆ ರೀತಿಯಿಂದ ನಾವು ಮುಂದುವರಲಿಕ್ಕೆ ಬಯಸಿದ್ದೀವಿ. ಆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಲಾಗುವುದು. ಅದು ನಾನು ನಾಯಕತ್ವನೂ ಕೂಡ ವಹಿಸ್ಕೊಳ್ತಾರೆ ಅಂತ ಹೇಳಿ, ನಾನು ಎಲ್ಲರ ಜೊತೆ ನಾನು ಕೂಡ ಇರ್ತೀನಿ ಅಂತ ಹೇಳಿದ್ದೀನಿ. ಸಾಮೂಹಿಕವಾಗಿಯೂ ನಾವೆಲ್ಲ ಕೂಡ ಮಾಡ್ತೀವಿ. ಹೀಗಾಗಿ ಎಲ್ಲಿ ಇದು ತಪ್ಪು ಕಲ್ಪನೆ ಆಯಿತು, ಕೂಗು, ಹೋರಾಟ, ಮತ್ತೆ ಪ್ರತ್ಯೇಕ, ಇದೆಲ್ಲನೂ ಕೂಡ ಪ್ರತ್ಯೇಕ ಅಂತ ಈ ಸಲ ಇಲ್ಲ. ಈಗ ಪ್ರತ್ಯೇಕ ಕೂಡಿಸಿ ಅಂತ ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ವೀರಶೈವ ಮತ್ತು ಲಿಂಗಾಯತರು ಎಲ್ಲರೂ ಕೂಡ್ಕೊಂಡು ಅಂತ ಹೇಳಿದ್ದೀನಿ. ಪಂಚಪೀಠದವ್ರನ್ನು ನಮ್ಮ ಸ್ವಾಮಿಗಳನ್ನೆಲ್ಲ ಕೂಡ್ಕೊಂಡು ಅಂತ ಹೇಳಿದ್ದೀನಿ. ಚುನಾವಣೆ ನಂತರ ಅಂತ ಹೇಳಿದ್ದೀನಿ. ಇಷ್ಟು ಸ್ಪಷ್ಟವಾಗಿ ಹೇಳಿದಾಗ ಎಲ್ಲಿ ತಪ್ಪು ಸಂದೇಶ ಹೋಯಿತು ನನಗೆ ಗೊತ್ತಾಗ್ತಿಲ್ಲ. ಹೀಗಾಗಿ ಅದನ್ನು ಸ್ಪಷ್ಟಗೊಳಿಸಬೇಕು ಅಂತ ಮಾತನ್ನು ಹೇಳಿದ್ದೇನೆ. ಆ ವೀರಶೈವ ಅಂತ ಕೇಳಿರೋ ಸಿಗದಲ್ಲ ತಾಂತ್ರಿಕವಾಗಿ ಅಂತ ತಿಳ್ಕೊಂಡು ಟೆಕ್ನಿಕಲಿ ಬರೇ ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕಂತ ಕೇಳಿದ್ವಿ, ವೀರಶೈವ ಒಳಗೊಂಡು ಅಂತ ಕೇಳಿದ್ದೀವಿ. ಸೊ ಹೀಗಾಗಿ ಅದೆಲ್ಲ ಬಗೆಹರಿಬೇಕಾದ್ರೆ ಟೇಕ್ ರಿಕ್ವೈರ್ಸ್ ಟೈಮ್. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಮೂಲಕ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಗೊಂದಲ ಪ್ರಶ್ನೆಗಳಿದ್ರೆ ಕ್ಲಾರಿಫಿಕೇಶನ್ ತಗೋಬಹುದು. ಮೆಸೇಜ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು 7977773753 79 77 77 37 53 ನಮ್ಮ ವೆಬ್ಸೈಟ್ ತೋರಿಸ್ತಾ ಇದ್ದೀವಿ. ಲಾಗಿನ್ ಆಗ್ಬೋದು www.moneycontrol.com/ಸಂಜೀವಿನಿ. ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಜನ ಅನುಭವಿಸ್ತಾ ಇರೋದು ಇದು. ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್. ಮೊನ್ನೆಯಿಂದ ಅಂದರೆ ಸೆಪ್ಟೆಂಬರ್ 1ನೇ ತಾರೀಕಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ನಮ್ಮ ಮೆಗಾ ಅಭಿಯಾನ ಶುರುವಾಯಿತು. ಗುಂಡಿ ಬಿದ್ದಿರೋ ರಸ್ತೆ ಮುಚ್ಚಿಸಲೇಬೇಕು ಅನ್ನೋದು ನಮ್ಮ ಗುರಿ. ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್ ಅಭಿಯಾನ ಶುರುವಾಗಿದೆ ನ್ಯೂಸ್ 18 ಕನ್ನಡದಲ್ಲಿ. ದೊಡ್ಡ ಮಹಾ ರೆಸ್ಪಾನ್ಸ್ ಎಲ್ಲರಿಂದ, ಎಲ್ಲ ಕಡೆಯಿಂದ. ಬೆಂಗಳೂರಿನ ಶಾಂಪುರ ಮುಖ್ಯ ರಸ್ತೆ ಕರ್ಕೊಂಡು ಹೋಗ್ತಿದ್ದೀವಿ ಇವತ್ತು. ಅಲ್ಲಿ ಗುಂಡಿ ಮುಚ್ಚುವ ಕಾರ್ಯ ನಡೀತಾ ಇದೆ. ನಾವು ಅಭಿಯಾನ ಮಾಡಿದ್ವಿ, ತೋರಿಸಿದ್ವಿ, ಈಗ ಅದು ಮುಚ್ಚೋ ಕೆಲಸ ನಡೀತಾ ಇದೆ. ನ್ಯೂಸ್ 18 ವರದಿ ಬಳಿಕ ಸ್ಥಳಕ್ಕೆ ಬಂದರು ಅಧಿಕಾರಿಗಳು, ಶಾಸಕರು ಗುಂಡಿ ಮುಚ್ಚಿಸ್ತಾ ಇದ್ದಾರೆ. ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ. ಬ್ರೇಕಿಂಗ್ ನ್ಯೂಸ್. ಹೇಳಿದ್ವಿ, ಬ್ರೇಕಿಂಗ್ ನ್ಯೂಸ್ ತೋರಿಸಿದ್ವಿ, ಮುಂದಕ್ಕೆ ಹೋದ್ವಿ ಅನ್ನೋ ಸೀನೇ ಇಲ್ಲ. ಈ ಕೆಲಸ ಆಗಬೇಕು, ಆಗಿದ್ದಾಗೋಗ್ಲಿ, ಎಷ್ಟು ದಿನ ಬೇಕಾದರೂ. ಹಾಗಾಗಿನೇ ಸೆಪ್ಟೆಂಬರ್ 1ನೇ ತಾರೀಕಿಂದ ಶುರು ಮಾಡಿದ್ದೀವಿ. ನಿಲ್ಲಿಸೋ ಸೀನೂ ಇಲ್ಲ. ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನ್ಯೂಸ್ ಬೆಂಗಳೂರಿನ ಎಲ್ಲ ದಿಕ್ಕುಗಳಲ್ಲೂ ಎಲ್ಲೆಲ್ಲಿದೆಯೋ ಪಾಟ್ ಹೋಲ್ಸು ಎಲ್ಲವನ್ನು ತೋರಿಸ್ತಾ ಇದ್ದೀವಿ, ರಿಪೋರ್ಟ್ ಮಾಡ್ತಾ ಇದ್ದೀವಿ. BBMP ಅವ್ರು ನೋಡಿಲ್ವಾ, ಶಾಸಕರ ಗಮನಕ್ಕೆ ಬಂದಿಲ್ವಾ, ನಾವು ತೋರಿಸ್ತೀವಿ. ನಾವು ತೋರಿಸಿದ್ಮೇಲೆ ನೀವು ಕೆಲಸ ಮಾಡಿ. ಇದೇ ನಮ್ಮ ನ್ಯೂಸ್ 18 ಕನ್ನಡದ ಅಭಿಯಾನ. ತುಂಬ ಜನ ಸಾರ್ವಜನಿಕರೇ ಎಲ್ಲ ವಿಡಿಯೋ ಮಾಡಿ ಅವ್ರ ಮನೆ ಹತ್ರ ಬೇರೆ ಬೇರೆ ಕಡೆ ಎಲ್ಲ ಅವರೇ ರಿಪೋರ್ಟಿಂಗ್ ಮಾಡ್ತಿದ್ದಾರೆ. ಅವರೇ ಕಳಿಸ್ಕೊಡ್ತಿರೋಂಥ ವಿಡಿಯೋನ ಕೆಳಗಡೆ ಪ್ಲೇ ಮಾಡ್ತಾ ಇದ್ದೀವಿ ನೋಡಿ. 1 by 1 ಬರ್ತಾನೇ ಇದೆ ವಿಡಿಯೋಗಳು. ಇನ್ನು ಮಧ್ಯಭಾಗದಲ್ಲಿ ನೋಡ್ತಾ ಇರೋದು ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಂದರು. ಪುಲಕೇಶಿ ನಗರದ ಶಾಂಪುರ ರೋಡ್ ಇದು. ಅಲ್ಲಿ ಏನು ಎಲ್ಲ ಕಡೆ ಗುಂಡಿ ಗುಂಡಿ ಗುಂಡಿ. ಏನಾದರೂ ಲೋ ಲೆವೆಲ್ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟು ತೋರಿಸಿದ್ರೆ ನನ್ನ ಸಹೋದ್ಯೋಗಿಗಳು ಯಾವುದೋ ಬೆಟ್ಟ ಗುಡ್ಡದಲ್ಲಿ ಇದ್ದೀವಿ ನಾವು ಅನಿಸ್ಬಿಡ್ಬೇಕು, ಆ ಥರ ಪರಿಸ್ಥಿತಿ. ಇನ್ನು ಮೇಲ್ಗಡೆ ತೋರಿಸಿದ್ರೆ ಫುಲ್ ಗುಂಡಿಮಯವೇ, ಯಾರು ಇಲ್ಲದೆ ಬರೀ ಗುಂಡಿನೇ ತೋರಿಸ್ಬಿಟ್ರೆ ಏರಿಯಲ್ ವ್ಯೂನಲ್ಲಿ ಯಾವುದೋ ಚಂದ್ರಲೋಕದಲ್ಲಿ ಇದ್ದೀವಿ, ಅಲ್ಲೆಲ್ಲ ಹಳ್ಳಕೊಳ್ಳೆಗಳು ಕಾಣಿಸ್ತಾ ಇದೆ ಅನಿಸ್ಬಿಡುತ್ತೆ. ಆ ಥರದ ಪರಿಸ್ಥಿತಿ ಅದು. ಹಾಗಾಗಿ ಇದನ್ನು ತೋರಿಸಿದ್ವಿ. ಬಂದರು ಶಾಸಕರು, ಬಂದರು ಅಧಿಕಾರಿಗಳು, ಶಾಸಕರು ಇನ್ಸ್ಟ್ರಕ್ಷನ್ಸ್ ಕೊಟ್ಟರು. ಈಗೆಲ್ಲ ನೀಟಾಗಿ ತೆಗೆದು ಎಲ್ಲೆಲ್ಲಿ ಪಾಟ್ ಇದೆ ಮುಚ್ಚಿ ಅದನ್ನು ಅಂತ. ಸೊ ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್. ನೀವೇನಾದರೂ ಯಾವ್ದಾದ್ರು ಫೋಟೋ ಅಪ್ಲೋಡ್ ಮಾಡ್ಬೇಕಾದ್ರೆ ಇದನ್ನು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ಮುಲಾಜಿಲ್ದೆ ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ ಹೋಲ್, ಹ್ಯಾಶ್ಟ್ಯಾಗ್ ನ್ಯೂಸ್ 18 ಎಲ್ಲ ಟ್ಯಾಗ್ ಮಾಡಿ ಹಾಕಿ. ನೀವು ವಿಡಿಯೋ ಶೂಟ್ ಮಾಡ್ತಿರಲ್ಲ, ನಮಗೆ ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತಾನೆ ಇದೀವಿ, 7815929800. ಆ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ, ಇಂಪ್ಯಾಕ್ಟ್ ಸ್ಟೋರಿ ತೋರಿಸೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ. ನಮ್ಮ ಶ್ರಮದ ಸಾರ್ಥಕತೆ ಇದೆ, ನಾವು ಭಾಳ ಖುಷಿ ಪಡ್ತೀವಿ. ಜನ ಕೂಡ ದೊಡ್ಡ ಮಟ್ಟದಲ್ಲಿ ರೆಸ್ಪಾಂಡ್ ಮಾಡ್ತಿದ್ದಾರೆ, ಇದಕ್ಕೆ ಜನಪ್ರತಿನಿಧಿಗಳು ರೆಸ್ಪಾಂಡ್ ಮಾಡ್ತಿದ್ದಾರೆ. ಗಂಗಾಧರ್ ವಾಗಟ, ಓಟ್ ಯು. ಹೇಗೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ತೋರಿಸ್ಬಿಡಿ ನಮಗೂ ಕೂಡ.
ಎಸ್, ಖಂಡಿತವಾಗಿಯೂ ಹರೀಶ್ ನಾಗರಾಜು ಬೆಂಗಳೂರನ್ನ ಗುಂಡಿ ಮುಕ್ತವನ್ನಾಗಿ ಮಾಡಬೇಕು, ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಅದೇ ರೀತಿ ಬೆಂಗಳೂರಿನ ಶಾಂಪುರ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ವರದಿಯನ್ನ ಬೆಳಗ್ಗೆ 10 ಗಂಟೆಗೆ ಮಾಡಲಾಗಿತ್ತು. ಇದರ ಬೆಳಗ್ಗೆ ಎಚ್ಚೆತ್ತಂತ ಅಖಂಡ ಶ್ರೀನಿವಾಸ ಮೂರ್ತಿ ಖುದ್ದು ಸ್ಥಳಕ್ಕೆ ಬಂದಿದ್ದಾರೆ. ನಾವೀಗ ಶಾಂಪುರ ಮುಖ್ಯ ರಸ್ತೆಯಲ್ಲಿದ್ದೇವೆ, ನೋಡಬಹುದು ದೃಶ್ಯಾವಳಿಯಲ್ಲಿ. ಈ ಗುಂಡಿಗಳನ್ನ ಮತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ತಾ ಇದೆ. ಇಲ್ಲಿ ಬಿದ್ದು ಗಾಯಗೊಂಡುವಂತಹ ಅನೇಕ ಇದ್ರ ಬಗ್ಗೆ ಕೂಡ ವರದಿ ಮಾಡಲಾಗಿತ್ತು. ಇದಕ್ಕೆ ಖುದ್ದಾಗಿ ಈಗ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಂತ ಅಖಂಡ ಶ್ರೀನಿವಾಸ ಮೂರ್ತಿ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ಕೂಡಲೇ ಗುಂಡಿಯನ್ನು ಮುಚ್ಚಿಸುವಂತ ಕೆಲಸವನ್ನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಖುದ್ದಾಗಿ ಅವರೇ ಸ್ಥಳಕ್ಕೆ ಬಂದು ಎಚ್ಚರಿಸುವಂತ ಕೆಲಸವನ್ನ ಈಗ ಸದ್ಯ ಮಾಡ್ತಾ ಇದ್ದಾರೆ. ಈಗ ನೋಡಬಹುದು ಗುಂಡಿಯನ್ನ ಮುಚ್ಚುವಂತ ಖುದ್ದಾಗಿ ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಡಸ್ಟ್ ಏನಿದೆ, ಜಲ್ಲಿ ಮರಳನ್ನ ಇವತ್ತು ಕ್ಲಿಯರ್ ಗುಂಡಿಗಳನ್ನ ಮುಚ್ಚಿ ನಾಳೆ ಸ್ಟಾರ್ ಹಾಕುವಂತ ಕೆಲಸಕ್ಕೆ ಇವತ್ತು ಅಧಿಕಾರಿಗಳು ಕೂಡ ಎಚ್ಚರಿಕೆ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ಏನ್ ಕಾಣಿಸ್ತಾ ಇದೆ ನಿಮಗೆ, ಈ ಏನು ಜಲ್ಲಿ ಮತ್ತೆ ಡಸ್ಟ್ ಏನ್ ಹಾಕಿದ್ದಾರೆ, ಇದೆಲ್ಲ ಈ ಸ್ಥಳ ಸಂಪೂರ್ಣವಾಗಿ ಹಳ್ಳ ಅಂದ್ರೆ ಗುಂಡಿಗಳು ಬಿದ್ದಿತ್ತು. ಹೀಗಾಗಿ ಖುದ್ದು ಅಖಂಡ ಶ್ರೀನಿವಾಸ ಮೂರ್ತಿ ಸ್ಥಳಕ್ಕೆ ಬಂದಿದ್ದಾರೆ. ಆ ಸ್ಥಳಕ್ಕೆ ಬಂದು ಈಗ ಅವ್ರಿಗೆ ಕೂಡ ಗುಂಡಿಗಳನ್ನ ನಮ್ಮ ಕ್ಷೇತ್ರದಲ್ಲಿ ಎಲ್ಲಿದೆ ಅಲ್ಲಿ ಮುಚ್ಚಬೇಕು ಅಂತೇಳಿ ಸೂಚನೆ ಕೊಡ್ತಾ ಇದ್ದಾರೆ. ಶಾಸಕರಿದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ ಇದ್ರ ಬಗ್ಗೆ ಏನ್ ಹೇಳ್ತಾ ಅಂತ. ಸರ್, ಈ ನಿಮ್ಮ ಲಿಮಿಟ್ಸ್ ನಲ್ಲಿ ಗುಂಡಿಗಳ ವರದಿ ಬಗ್ಗೆ ವರದಿ ಮಾಡಿದ್ವಿ. ಈಗ ಸದ್ಯ ಈ ಗುಂಡಿಗಳನ್ನ ಮುಚ್ಚುವ ಕೆಲಸಕ್ಕೆ ಯಾವ ರೀತಿ ಪ್ರವೃತ್ತರಾಗಿದ್ದೀರಿ ಏನಂತ? ನಮ್ಮ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂಪುರ ಮುಖ್ಯ ರಸ್ತೆಯಲ್ಲಿ ಈ ಪೈಪ್ ಲೈನ್ BWSSB ಅವರು ಪೈಪ್ ಲೈನ್ ಅಗದ್ಬಿಟ್ಟು ಪೈಪ್ ಲೈನ್ಗಳೆಲ್ಲ ಹೊಸ ಲೈನ್ಗಳು ಹಾಕಿದ್ದಾರೆ. ಅದರಿಂದ ಸ್ವಲ್ಪ ಗುಂಡಿಗಳು ಬಿದ್ದಿದೆ. ಅದನ್ನು ಮುಚ್ಚುವಂತ ಕೆಲಸ BWSSB ಅವರಿಗೂ ನಾವು ಮನವಿ ಮಾಡಿದ್ರಿ. ಅವರು ಈ ಮಳೆ ಇರೋದ್ರಿಂದ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ರು. ಅದಕ್ಕೆ ನಮ್ಮ BBMP ಅಧಿಕಾರಿಗಳು ಇಂಜಿನಿಯರ್ಗಳನ್ನು ಕರೆಸಿಕೊಂಡು ಅವ್ರ ನೇತೃತ್ವದಲ್ಲಿ ನಾವು ಈ ಗುಂಡಿಗಳು ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ರಿ. ಹಾಗೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲೇ ಗುಂಡಿಗಳು ಇದ್ರೇನು ಮುಚ್ಚುವಂತ ಕೆಲಸವನ್ನು ವ್ಯವಸ್ಥೆಯನ್ನು ಮಾಡ್ತಾ ಇದ್ರಿ. ಅಲ್ಲಿ ಎಲ್ಲೆಲ್ಲಿ ತಾರಗಳಾಗಬೇಕು ಅದನ್ನೆಲ್ಲ ತಾರಕಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ರಿ ನಮ್ಮ ಕ್ಷೇತ್ರದಲ್ಲಿ. ಹಾಗೂ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೆಂಗಳೂರು ಉತ್ಸವ ಸಚಿವರಾಗಿರೋದ್ರಿಂದ, ಇನ್ಚಾರ್ಜ್ ಇರೋದ್ರಿಂದ ಅವರಲ್ಲಿ ನಾನು ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೀನಿ. ನಿನ್ನೆ ರಾತ್ರಿ ಬೆಂಗಳೂರಲ್ಲಿ ಮಳೆಯಾಗಿ ನಮ್ಮ ಕ್ಷೇತ್ರದಲ್ಲಿ ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ದೇವರಜೋಳಿ ಭಾಗ ಹಾಗೂ ನಮ್ಮ ಮುನೇಶ್ವರ ನಗರ ಭಾಗ ಹಾಗೂ ಕುಶಾಲನಗರ ಭಾಗದಲ್ಲಿ ಮನೆಗಳು ನೀರು ನುಗ್ಗಿದೆ. ಅದೆಲ್ಲ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತೀನಿ. ಹಾಗೂ ಈ ಗುಂಡಿಗಳು ಮುಚ್ಚಂತ ಕೆಲಸವನ್ನು BBMP ಆಯುಕ್ತರಲ್ಲಿ ನಾನು ಮನವಿ ಮಾಡ್ಕೊಂತೀನಿ. ಆಯುಕ್ತರಲ್ಲಿ ಮನವಿ ಮಾಡಿಕೊಂಡು ಹೆಚ್ಚಿನ ರೀತಿಯಾಗಿ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಮಾಡಿ ಗುಂಡಿಗಳು ಎಲ್ಲೆಲ್ಲಿದೆ ಅದನ್ನು ಮುಚ್ಚುವ ವ್ಯವಸ್ಥೆ ಮಾಡಿ ಹಾಗೂ ತಾರನ್ನ ಕೊಡಬೇಕು. ಹಾಗೂ ಈ ನ್ಯೂಸ್ 18 ಅವರಿಗೆ ಅಭಿನಂದನೆ ತಿಳಿಸ್ತೀನಿ. ಈ ಅಭಿಯಾನವನ್ನು ಪ್ರಾರಂಭಿಸಿದ್ದೀರಾ. ಬೆಂಗಳೂರಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಈ ಕೆಲಸವನ್ನು ಆಗಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಸರ್, ಇನ್ನೊಂದು ಈ ಬಿಬಿಎಂಪಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಆಗ್ತಾ ಇಲ್ವಾ? ಯಾಕಂದ್ರೆ ಪದೇ ಈ ರೋಡ್ ಸಮಸ್ಯೆ ಆಗಿರ್ಬೋದು, ಮತ್ತೆ ಗುಂಡಿಗಳ ಸಮಸ್ಯೆ ಆಗಿರ್ಬೋದು, ನಿಮ್ಮ ಕ್ಷೇತ್ರದಲ್ಲಿ ಬಿಬಿಎಂಪಿ ಎಚ್ಚರಿಸಿ ಒಂದು ಕೆಲಸ ಏನಾಗುತ್ತಾ ಇನ್ನು ಮುಂದೆ ಆದ್ರೂ ಅಂತ? ನಮ್ಮ ಕ್ಷೇತ್ರದಲ್ಲಿ BBMP ಅಧಿಕಾರಿಗಳು ಕೆಲಸಗಳು ಮಾಡಿಸ್ತಾ ಇದೀರಿ ನಾವು. ಅದೇ ಈ ಗುಂಡಿಗಳು ಮುಚ್ಚೋ ಕೆಲಸದಲ್ಲಿ ಮಳೆ ಇರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಮಳೆ ನಿಲ್ತಾನೆ ಇಮ್ಮಿಡಿಯೇಟ್ ತಾರಾಕುವಂತ ವ್ಯವಸ್ಥೆ ಮಾಡ್ಕೊಡ್ತೀರಿ ಸರ್. ಹರೀಶ್ ನಾಗರಾಜು, ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಈ ಗುಂಡಿಗಳ ಮೇಲೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಆ ಗುಂಡಿಗಳನ್ನ ಮುಚ್ಚೋ ಕೆಲಸ ಜೊತೆಗೆ ರಸ್ತೆ ಟಾರಾಕುವಂತ ಕೆಲಸಕ್ಕೆ ನಾನು ಮುಂದಾಗ್ತೀನಿ. ಇನ್ನು ಮುಂದೆ ಈ ರೀತಿ ಘಟನೆಗಳ ಮರುಕಳಿಸದಂತೆ, ಗುಂಡಿಗಳ ಕಾಯಿಲೆಗಳು ಇರದಂತೆ BBMP ಅಧಿಕಾರಿಗಳು ಕೂಡ ಒಂದು ಸೂಚನೆಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಗಂಗಾಧರ, ಪ್ರತಿಯೊಬ್ಬ ಶಾಸಕರು ಕೂಡ ಈ ತರ ಇನಿಷಿಯೇಟ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ನೀವು ಕೇಳಬಹುದು ಅವ್ರನ್ನ, ಶಾಸಕರ ಜವಾಬ್ದಾರಿ ಎಷ್ಟಿರುತ್ತೆ ಅಂದ್ರೆ ಈ ಕ್ಷಣದಲ್ಲಿ ಎಲ್ಲರೂ ಓಡಾಡಬೇಕು. ಯಾವಾಗ್ಲೂ ಅಭಿವೃದ್ಧಿ ಮಂತ್ರವನ್ನು ಜಪ ಮಾಡ್ತಾರೆ ಗೌರ್ಮೆಂಟ್ನವರು ಅಥವಾ ಅಧಿಕಾರಿಗಳ ಮೂಲಕ ಮಾಡಿಸ್ಬೇಕಾಗಿರೋ ಕೆಲಸ ಅದು. ಸೊ ಕೇಳಿ ಅವ್ರನ್ನ, ಯಾಕೆ ಡಿಲೇ ಆಗುತ್ತೆ? ಯಾಕೆಂದ್ರೆ ಅದಕ್ಕೆ ಹಣ ಬಿಡುಗಡೆ ಆಗುತ್ತೆ. ಏನು ಹಣ ಬಿಡುಗಡೆ ಆಗೋದ್ರ ಪ್ರಾಬ್ಲಮ್, ಅಧಿಕಾರಿಗಳು ಕೆಲಸ ಮಾಡೋದ್ರ ಪ್ರಾಬ್ಲಮ್? ಎಸ್ ಸರ್, ಮಾತಾಡಿಸ್ತೀನಿ ಹರೀಶ್ ನಾಗರಾಜು. ಅಂದ್ರೆ ಈಗ ನಿಮ್ಮ ಶಾಸಕರ ಒಂದು ಸವಾಲು ಏನಾಗಿದೆ ಅಂತದ್ದು, ಮತ್ತೆ ಅನುದಾನದಲ್ಲಿ ಏನಾದರೂ ತಾರತಮ್ಯ ಆಗ್ತಾ ಇದೆ, ಯಾಕೆ ಈ ಕೆಲಸ ಪ್ರೋಗ್ರೆಸ್ ಯಾಕೆ ನಡೀತಾ ಇಲ್ಲ ಅಂತ? ಈಗ 2 ವರ್ಷ ಆಯ್ತು BBMPಯಲ್ಲಿ ನಮಗೆ ಅನುದಾನ ಬಿಡುಗಡೆಯಾಗಿ 2 ವರ್ಷ ಆಗಿದೆ. ಗ್ರಾಂಟ್ಸ್ಗಳು ಕಮ್ಮಿ ಆಗಿದೆ. ಅದೇ ಗ್ರಾಂಟ್ಸ್ ಕೊಡಬೇಕು. ಯಾಕಂದ್ರೆ ನಮ್ದು 90% ಸ್ಲಮ್ ಇರೋಂಥ ಸ್ಥಳ ನನ್ನ ಕ್ಷೇತ್ರ. ಪುಲಿಕೇಶಿನ ವಿಧಾನಸಭಾ ಕ್ಷೇತ್ರ ಅಂದ್ರೆ ಕೇವಲ 4 ಕಿಲೋಮೀಟರ್ ವಿಧಾನಸೌಧಕ್ಕೆ ಇರೋಂಥ ಸ್ಥಳ. ಆದ್ರೆ ನನ್ನಲ್ಲಿ 90% ಸ್ಲಮ್ ಇದೆ. ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡಿ ನನ್ನ ಕ್ಷೇತ್ರ ಕೊಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್. ಸ್ವಲ್ಪ ಅನುದಾನನೂ ಬಿಡುಗಡೆ ಮಾಡಬೇಕು. ಯಾಕಂದ್ರೆ 2 ವರ್ಷದಿಂದ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಬಿಡುಗಡೆ ಮಾಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. BBMP ಅಧಿಕಾರಿಗಳು ಮನವಿ ಮಾಡ್ತಾ ಇದ್ದೀನಿ, BBMP ಆಯುಕ್ತರಿಗೂ ಮನವಿ ಮಾಡ್ತೀನಿ, ಹಾಗೂ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ. ಈ ಮೂಲಕವಾಗಿ ಅಂದ್ರೆ ಶಾಸಕರ ಒಂದು ಜವಾಬ್ದಾರಿ ಅಂತ ಅನ್ಕೊಬಹುದು. ಅಂದ್ರೆ ಕೆಲಸ ಕಾಮಗಾರಿಗಳನ್ನ ಮಾಡಿಸುವಂತದ್ದಾಗಿರ್ಬೋದು, ಅಧಿಕಾರಿಗಳಂತ ತಗೊಂಡು ಕೆಲಸ ಮಾಡಿಸುವಂತದ್ದಾಗಿರ್ಬೋದು, ಈ ರೀತಿಯ ಜವಾಬ್ದಾರಿಗಳು ಹೇಗೆ ಅಂತ ನಾವು ನಮ್ಮ ಕ್ಷೇತ್ರದ ನಮ್ಮ BBMP ಅಧಿಕಾರಿಗಳನ್ನ ಜೊತೆಗೆ ಕರ್ಕೊಂಡು ಕೆಲಸಗಳೆಲ್ಲ ಕಡೆ ಮಾಡ್ತಾ ಇದ್ದೀರಿ. ಹಂಗೂ ಏನಂದ್ರೆ BWSSB ಅವರು ಪೈಪ್ಗಳು ಹಾಕ್ಬಿಟ್ಟಿದ್ದಾರೆ, ಚೇಂಬರ್ ಪೈಪ್ಗಳು. ಅಲ್ಲಿ ಎಲ್ಲೆಲ್ಲಿ ಮೇನ್ ರೋಡ್ ಅಲ್ಲಿ ಇದೆ ಅದನ್ನೆಲ್ಲ ಇಮ್ಮಿಡಿಯೇಟ್ ಕ್ಲಿಯರ್ ಮಾಡೋ ವ್ಯವಸ್ಥೆ ಮಾಡ್ತೀರಿ, ಗುಂಡಿಗಳು ಮುಚ್ಚುವಂಥದ್ದು. ಹಾಗೂ ಈ ಕೇಬಲ್ನವರು ಜಾಸ್ತಿ ತೊಂದರೆ ಕೊಡ್ತಾರೆ. ಆ ಕೇಬಲ್ ಪರ್ಮಿಷನ್ ಕೊಡಬಾರ್ದು.
ಯಾಕಂದ್ರೆ ರೋಡ್ಗಳಲ್ಲಿ ಅಗ್ದು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಮತ್ತೆ ಅವರು ಮುಚ್ಚಲ್ಲ. ಅದನ್ನು ಮುಚ್ಚಿ ವ್ಯವಸ್ಥೆ ಮಾಡಂಗಿದ್ರೆ ಅವ್ರಿಗೆ ಪರ್ಮಿಷನ್ ಕೊಡಲಿ. ಅದು ಜಾಸ್ತಿ ಗುಂಡಿಗಳಾಗಿದೆ, ಅದರಿಂದ ಕೇಬಲ್ ಅವ್ರಿಗೂ ಪರ್ಮಿಷನ್ ಕೊಡಬಾರ್ದು ಬಿಬಿಎಂಪಿ ಅಧಿಕಾರಿಗಳು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಹಾಗೂ ಬಿಬಿಎಂಪಿ ಅಧಿಕಾರಿಗಳು ಇಂಜಿನಿಯರ್ಸ್ ಎಲ್ಲ ನಮ್ಮ ಜೊತೆಲೇ ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಎಸ್, ಇನ್ ಮುಂದೆ ಮತ್ತೆ ಈ ಘಟನೆ ಮರುಕೊಳ್ಳಿ ಏನು ಗುಂಡಿಗಳದ್ದೇನು ಕೆಲಸ ಇದೆ, ಆ ಗುಂಡಿಗಳನ್ನ ಮುಚ್ಚೋಕೆ ಈಗಾಗಲೇ ಇಂಜಿನಿಯರ್ಸ್ ಮತ್ತೆ ಬಿಬಿಎಂಪಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಎಲ್ಲ ಕಡೆ ಅಂದ್ರೆ ಅನುದಾನ ಸರಿಯಾಗಿ ಬರ್ತಾ ಇಲ್ಲ. ಈಗ ಅದನ್ನ ಮುಖ್ಯಮಂತ್ರಿಗಳು ಕೂಡ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು, ಹೀಗಾಗಿ ಗುಂಡಿಗಳನ್ನ ಎಲ್ಲ ಕೂಡ ಮುಕ್ತವನ್ನಾಗಿ ನನ್ನ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತ ಹೇಳಿ ಅಖಂಡ ಶ್ರೀನಿವಾಸ ಮೂರ್ತಿ ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ವಾಗಟ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನೀವು ಮುಂದುವರಿತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ರಸ್ತೆಯಲ್ಲೇ ನರಕ, ಹ್ಯಾಶ್ಟ್ಯಾಗ್ ಶಟ್ ದ ಪಾಟ್ಹೋಲ್ ನರಕ, ಹ್ಯಾಶ್ಟ್ಯಾಗ್. ವೆಲ್ಕಮ್ ಬ್ಯಾಕ್. ಎಲೆಕ್ಷನ್ ಮುಂಚೆ ಈ ಕೆರೆ ಪ್ರಸ್ತಾಪಕ್ಕೆ ಬಂದಿದ್ರು, ಮೊದಲೂರು ಕೆರೆ ನೀರು ಹರಿಸಬೇಕು ಅಂತ, ಆದರೆ ಇನ್ನೂ ಹರಿದಿಲ್ಲ. ಹೇಮಾವತಿ ನೀರು ಶಿರಾ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಸ್ತಾಪ ಆಗಿತ್ತು. ನೀರು ಹರಿಸ್ತೀನಿ, ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ರು, ಭರವಸೆ ಕೊಟ್ಟಿದ್ರು, ಹರಿಸೋ ಭರವಸೆ ಇತ್ತು. ಈಗ ಬಿಜೆಪಿ ನಾಯಕರೊಳಗೆ ಜಗಳ ಶುರುವಾಗಿದೆಯಂತೆ. ಯಾರ್ಯಾರ ನಡುವೆ ಏನೇನು ಜಗಳ ನೋಡೋಣ. ಬ್ರೇಕಿಂಗ್ ನ್ಯೂಸ್. ನೀರು ಹರಿಸೋದು ಅಸಾಧ್ಯ ಅಂದ್ರು ಸಚಿವ ಮಾಧುಸ್ವಾಮಿಯನ್ನ ದಾರಿ ತಪ್ಪಿಸಿದ್ದಾರೆ ಅಂದ್ರು ಸಂಸದ ಬಸವರಾಜ್ ಅವರು. ಬಸವರಾಜ್ ಮತ್ತು ಮಾಧುಸ್ವಾಮಿ ವಾಗ್ವಾದಕ್ಕೆ ಮೊದಲೂರು ಜನ ಈಗ ಹೈರಾಣ. ಅವ್ರೇನ್ ಮಾಡ್ತಾರೆ, ಇವರಿಬ್ರು ವಾಗ್ವಾದ. ನೀರು ಹರಿಸೋದಕ್ಕೆ ಕಾನೂನಿನ ಅಡ್ಡಿ ಅಂದ್ರು ಸಚಿವ ಮಾಧುಸ್ವಾಮಿ. ಶಿರಾ ತಾಲೂಕಿಗೆ ಕೇವಲ 0.9 TMC ನೀರು ಹಂಚಿಕೆ ಮಾತ್ರ. ಕಳ್ಳಂಬೆಳ್ಳ ಶಿರಾ ಕೆರೆಗೆ ಹರಿಯುವ ನೀರು 0.9 TMC ಖಾಲಿ. ಶಿರಾ ಜನ ಬೇಡವೆಂದರೆ ಮೊದಲೂರಿಗೆ ನೀರು ಹರಿಸಿ. ಟಿ.ಬಿ. ಜಯಚಂದ್ರ ರಾಜಕೀಯ ದಾಳ ಉರುಳಿಸಿದ್ದಾರೆ ಅಂತ ಮಾಧುಸ್ವಾಮಿ ಹೇಳಿದ್ರು. ಹೈಕೋರ್ಟ್ ನಿರ್ದೇಶನದಂತೆ ನೀರು ಹರಿವು ಅಸಾಧ್ಯ ಅಂತ ಸಚಿವ ಮಾಧುಸ್ವಾಮಿ ಅವರ ಹೇಳಿಕೆ. ಎಲ್ಲ ವಾಟರ್ ಬಾರಿಗಳು ಕಟ್ಬಿಟ್ರು, ಟಿವು ಚೆಕ್ ಡ್ಯಾಮ್ಗಳು. ಈಗ ನಮ್ಮ ಇಂಜಿನಿಯರ್ ಹೇಳ್ತಾರೆ ನಾವು ಕೊಡಬೇಕಾಗಿರೋದವ್ರಿಗೆ 0.89. ಇದಕ್ಕೆ ಕಳ್ಳಂಬೆಳ್ಳ ಕೆರೆ ರೀಚ್ ಆಗಬೇಕಾದ್ರೆ 3 TMC ತುಂಬ್ಕೊಂತಾರೆ. ಇದು ಈ ಮೋಸ ಅಲ್ವಾ ಇದು? ನಾವು ಅದು ಕೇಳ್ತಾ ಇದ್ದೀವಿ. ಈಗ ನೀರು ಕೊಡಬೇಕು ಅವ್ರಿಗೆ, ಮೊದಲು ಕೆರೆಗೂ ಆಗ್ತದೆ. ಬರ್ರಿ 350 MCFT, ಅದು 300 ಮೊಳ್ಳು ತುಂಬ್ಕೊಂಬಿಟ್ಟೈತೆ. 350 ಅಂತ ಇಟ್ಕೊಳ್ಳೋಣ. ಇದು 150 ಶಿರಾ ಎಷ್ಟಾಯಿತು? 500. 400 ಮೊದಲೂರಿಗೆ ಕೊಡಿ. 350 ಮೊದಲೂರು ಹಿಡಿಯೋದು. ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ರೆ ಮಾಧುಸ್ವಾಮಿ ಅವ್ರಿಗೆ ಗೊತ್ತಿಲ್ಲ. ಅಲೋಕೇಶನ್ ಆಗಿದೆ, ಕೋರ್ಟ್ನಲ್ಲೂ ಕೂಡ ಹೇಳವ್ರೆ 0.89ನಲ್ಲಿ ಇವು ಕೊಡೋದಕ್ಕೆ ಪ್ರಾಬ್ಲಮ್ ಇಲ್ಲ ಅಂತ ಹೈಕೋರ್ಟ್ ಕೋರ್ಟು ವೆರಿ ಮಚ್ ಕ್ಲಿಯರ್. 0.9 TMC ಒಳಗೆ ನೀವು ನೀರು ಬಳಸ್ಬೋದು ಅಂತ. ನಾನು ಯಾಕೆ ಮೊದಲೂರು ಕೆರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ ಡೇ 1ಇಂದ ಅಂದರೆ 0.9 TMC ನಾವು ಶಿರಾ ರೀಚ್ ಆಗ್ತಿದ್ದಂಗೆ ಮುಗಿದೋಗ್ಬಿಡುತ್ತೆ. ಪ್ಲಸ್ ಶಿರಾನಲ್ಲಿ ಎಲಿಯೂರು ಅಂತ ಒಂದು ಗ್ರಾಮ ಪಂಚಾಯತಿಗೆ ಮಲ್ಟಿ ವಿಲೇಜ್ ವಾಟರ್ ಸ್ಕೀಮು ಆಗ್ಬಿಟ್ಟಿದೆ. ಆ ಸ್ಕೀಮ್ಗೆ ನಾವಿನ್ನೂ ನೀರು ಕೊಡೋಕ್ಕಾಗಿಲ್ಲ. ಮಲ್ಟಿ ವಿಲೇಜ್ ವಾಟರ್ ಸ್ಕೀಮ್ ಇರೋದಕ್ಕೆ ನಾವೇನಾದ್ರು 0.9 TMC ಕ್ಲೋಸ್ ಮಾಡ್ತೀವಿ, ಅದನ್ನೇನಾದ್ರು ಡೈವರ್ಟ್ ಮಾಡ್ತೀವಿ ಅಂದರೆ ಶಿರಾ ನಿಲ್ಲಿಸ್ಬೇಕಾಗತ್ತೆ, ಮೊದಲೂರಿಗೆ ಕೊಡಬೇಕಾಗುತ್ತೆ. ನಾಳೆ ಕೋರ್ಟ್ ಮುಂದೆ ಹೋದರೆ ನಾವು ಉತ್ತರ ಹೇಳೋದು ಕಷ್ಟ. ನನ್ನ ವಾದ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. 0.4 TMC ಅವ್ರ ಅಲೋಕೇಶನ್ ತೋರಿಸಿದ್ರು ಕೂಡ ಹೈಕೋರ್ಟ್ ಈಸ್ ವೆರಿ ಮಚ್ ಕ್ಲಿಯರ್. ಹವೆವರ್ ಶಿರಾ ಕಲಾಟ್ ಆಗಿರೋ 0.9 TMCನ ಎಕ್ಸೀಡ್ ಮಾಡಕೂಡ್ದು. ಕೆಂಡ ಹಾಯೋ ಸಂದರ್ಭದಲ್ಲಿ ಭಕ್ತನೊಬ್ಬ ಆಯಾ ತಪ್ಪಿ ಬೆಂಕಿ ಮೇಲೆ ಬಿದ್ದ ಘಟನೆ ನಡೆದಿದೆ. ಅದು ದಾವಣಗೆರೆಯಲ್ಲಿ ಹೊನ್ನಾಳಿ ಪಟ್ಟಣದ ಹಿರೇಕಲ್ಮಠದ ಚನ್ನಪ್ಪಸ್ವಾಮಿ ರಥೋತ್ಸವ ನಡೀತಾ ಇತ್ತು. ವೀರಭದ್ರೇಶ್ವರ ಕೆಂಡದಾರ್ಚನೆ ಸಂದರ್ಭದಲ್ಲಿ ದುರಂತ ನಡೆದೋಗಿದೆ. ಅದೃಷ್ಟವಶಾತ್ ಬಚಾವ್, ಸಣ್ಣ ಪುಟ್ಟ ಗಾಯ ಆಗಿದೆಯಂತೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕೊರೋನಾ ರೂಲ್ಸ್ ಅನ್ನು ಉಲ್ಲಂಘಿಸಿ ರಥೋತ್ಸವ ನಡೆಸಲಾಗಿದೆ. ಭಕ್ತರು ಸಾಮಾಜಿಕ ಅಂತರ, ಮಾಸ್ಕ್ ಏನೂ ಇಲ್ಲ. ಚಿರಂಜೀವಿ ಸರ್ಜಾ ಮೇಘನಾ ದಂಪತಿಯ ಪುತ್ರ, ಆತನ ನಾಮಕರಣ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ. ನಾಮಕರಣ ಸಮಾರಂಭದಲ್ಲಿ ಇಡೀ ಸರ್ಜಾ ಕುಟುಂಬದವರು ಭಾಗವಹಿಸಿದ್ದಾರೆ. ಈಗಾಗಲೇ ಹೋಟೆಲ್ಗೆ ನಟ ಧ್ರುವ ಸರ್ಜಾ ಬಂದಿದ್ದಾರೆ. ಚಿರಂಜೀವಿ ಸರ್ಜಾ ಪುತ್ರನಿಗೆ ರಾಯನ್ ರಾಜ್ ಸರ್ಜಾ ಅಂತ ಹೆಸರಿಟ್ಟಿದ್ದಾರೆ.
ಸಂಸ್ಕೃತದಲ್ಲಿ ರಾಯನ್ ಅಂದರೆ ಯುವರಾಜ ಅನ್ನೋ ಅರ್ಥ. ಹಾಗಾಗಿ ರಾಯನ್ ರಾಜ್ ಸರ್ಜಾ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮಕ್ಕೆ ನಟ ಕಿಚ್ಚ ಸುದೀಪ್ ಭೇಟಿ ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ದೇವರ ದರ್ಶನವನ್ನು ಪಡೆದರು. ಗೌಡಗೆರೆ ಗ್ರಾಮದಲ್ಲಿ ನಿರ್ಮಾಣ ಆಗಿರುವಂತಹ ಚಾಮುಂಡೇಶ್ವರಿ ವಿಗ್ರಹ ವಿಶ್ವದಲ್ಲೇ ಹೆಸರುವಾಸಿ. ಇನ್ನು ಕಿಚ್ಚ ಸುದೀಪ್ ಅವರನ್ನು ನೋಡೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಇದಕ್ಕೆ ಮುಂಚೆ ಎಡಭಾಗದಲ್ಲಿ ನೋಡ್ತಾ ಇರೋದು ಮೈಸೂರಿನ ಚಾಮುಂಡಿ ಬೆಟ್ಟದ ದೃಶ್ಯ. ಅಲ್ಲೂ ಚಾಮುಂಡೇಶ್ವರಿ, ಬಲಭಾಗದಲ್ಲಿ ಅಲ್ಲೂ ಚಾಮುಂಡೇಶ್ವರಿ. ಸುದೀಪ್ ಅವರು ಅಲ್ಲೂ ಹೋಗಿ ವಿಶೇಷ ಪೂಜೆಯನ್ನು ಬೆಳಗ್ಗೆ ಸಲ್ಲಿಸಿದ್ರು. ಅದಾದ್ಮೇಲೆ ಇಲ್ಲಿಗೆ ಬಂದರು. ಅಲ್ಲೂ ಚಾಮುಂಡೇಶ್ವರಿ, ಗೌಡಗೆರೆ ಗ್ರಾಮ. ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕದ ಮೇಲೆ ಪದಕ, ಮತ್ತೊಂದು ಪದಕ ಸಿಕ್ತು. 50 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಅವನಿ ಲೆಖಾರ ಕಂಚು ಗೆದ್ದಿದ್ದಾರೆ. ಭಾರತ 2 ಚಿನ್ನದ ಪದಕಗಳ ಜೊತೆ ಒಟ್ಟು 12 ಪದಕಗಳನ್ನು ಮುಡಿಗೇರಿಸಿಕೊಂಡಿದೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಅವನಿ ಲೆಖಾರಗೆ 2 ಪದಕ ಗಳಿಸಿ ಹೆಮ್ಮೆ ತಂದಿದ್ದಾರೆ. ಈ ಹಿಂದೆ ಅವನಿ ಲೆಖಾರ 10 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಗಳಿಸಿದರು. ಈಗ 50 ಮೀಟರ್ ಏರ್ ರೈಫಲ್ ಶೂಟಿಂಗ್ನಲ್ಲಿ ಅವನಿ ಲೆಖಾರ ಕಂಚು ಗೆದ್ದಿದ್ದಾರೆ. 2 ಪದಕ ಗೆದ್ದಿರುವ ಅವನಿ ಲೆಖಾರಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಬಲಭಾಗದಲ್ಲಿ ಟ್ವೀಟ್ ನೋಡ್ತಿದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರದು. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ